ಸೊ ಆ ಜರ್ನಿನಲ್ಲಿ ಮುಂದೆ ನೋಡಿದ್ರೆ ಯಾ ನೀವೇ ಹೇಳ್ದಂಗೆ ಯು ಹ್ಯಾವ್ ಸಾಂಸ್ಕ್ರಿಟ್ ರೈಡರ್ಸ್ ಕ್ಲಬ್, ಮ್ಯೂಸಿಕಲ್ ಕಾಂಟ್ರಿಬ್ಯೂಷನ್ಸ್, ಯು ಡನ್ ಸಾಂಸ್ಕ್ರಿಟ್ ರೆಂಡಿಷನ್ಸ್ ಎಲ್ಲ ಅಪ್ನಾ ಟೈಮ್ ಆಯೇಗಾ ಸಾಂಸ್ಕ್ರಿಟ್ದು ವರ್ಷನ್ ಬಿಟ್ಟಿದ್ದೀರಾ. ಕ್ಯಾನ್ ಯು ಪ್ಲೀಸ್ ಡೂ ದ್ಯಾಟ್ ಇನ್ ಸಾಂಸ್ಕ್ರಿಟ್? ಓಕೆ. It goes Urja apni raag se, yeah, that is in उत्तिष्ठत्वमग्नेरन्वेषयस्व नियतं प्रसारयस्व पक्षमाकाशः त्वां नमति आयति समयः आयति हेमादृशो विवेकिन मिलितोर्नवा मिलति शब्दस्य ज्वाला मम निगडं लिनयति यावत् त्वं वपसि तावत् त्वं खदसि मम स्वप्नमस्ति एवं यद्भयं भययति जीवितं मम स्वप्नं कथं वा खननति अपहास्येन हि जीवतु अज्ञानेन न चलतु सर्वं सदा संस्मरतु मार्गान् सर्वान् चरतु प्राप्तं सर्वं न सुलभमेतेन सार्थकं जीवनं खलु. अपना टाइम आएगा. नंगा ही तो आया घंटा लेके जाएगा. ವಾವ್, ಕ್ರೇಜಿ. ಹೆಂಗೆ ನಾಲ್ಗೆ ತಿರುಗತ್ತೆ. ಲೈಕ್ ಎಷ್ಟು ಭಾಷೆ ಬರುತ್ತೆ ನಿಮಗೆ? ಕನ್ನಡ, ಸಂಸ್ಕೃತ, ಇಂಗ್ಲೀಷು, ಹಿಂದಿ, ಆಮೇಲೆ ಅರ್ಥ ಆಗುತ್ತೆ ತಮಿಳ್ ಮತ್ತು ಮಲಯಾಳಂ. ಸೊ ನಿಮ್ದು ಒರಿಜಿನಲ್ಸು ಇದೆ ಅಲ್ಲ? ಹಾಂ, ಹೌದು. ಹೌ ಡು ಯು ಪ್ಲ್ಯಾನ್ ಸಾಂಸ್ಕ್ರಿಟ್ ರ್ಯಾಪ್ ಸಾಂಗ್? ಅಂದರೆ ಈಗ ನಾನು ಕೂಡ ಇಂಡಿಪೆಂಡೆಂಟ್ ಯು ಅಂತ ಬಿಗ್ ಬಾಸಿಂದ ಆಚೆಗೆ ಬಂದಾಗ ಮಾಡಿದಾಗ ಕೆಲವು ಸತಿ ತುಂಬ ಈಸಿ ಅನ್ನಿಸ್ತು. ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಪದ ಬಳಕೆ, ಇಟ್ ಈಸ್ ದ ಪದ ಬಳಕೆ ವಿಚ್ ಇಸ್ ಗಿವಿಂಗ್ ಯು ದ ರೈಟ್ ಮೆಸೇಜ್ ಔಟ್ ಅಲ್ವಾ? ಹೌದು. ಆ್ಯಂಡ್ ಅಗೇನ್ ಯು ಹ್ಯಾವ್ ಟು ಕನೆಕ್ಟ್ ವಿತ್ ದ ಮಾಸಸ್. ನನ್ನ ಲರ್ನಿಂಗ್ ಇದು. ಹೌದು. ಸೊ ನೀವು ನಿಮ್ಮ ಜಾಗನ ಹೇಗೆ ಹುಡುಕೊಂಡ್ರಿ? ಅದು ಸಂಸ್ಕೃತ ವಿಚ್ ಇಸ್ ಅಗೇನ್ ನಾಟ್ ದ ಮಾಸಸ್ ಲ್ಯಾಂಗ್ವೇಜ್ ಅಲ್ವಾ? Wake up to fresh ideas. Repose. ಐ ಥಿಂಕ್ ಅದು ಮೊದಲು ನನಗೆ ಕನೆಕ್ಟ್ ಆಗಬೇಕು. ಆ್ಯಂಡ್ ನನ್ನ ಒಂದು ನೇಚರ್ ಏನಿದೆ, ನನ್ನ ಧರ್ಮ ಏನಿದೆ, ಅದು ಸಿಂಪ್ಲಿಸಿಟಿ. ಸೊ ಅದನ್ನು ನಾನು ಕನೆಕ್ಟ್ ಮಾಡ್ಕೊಳ್ತೀನಿ. ಆ ಭಾಷೆ ಕೂಡ ಸಿಂಪಲ್ ಇದೆ, ಅದು ನನಗೆ ರೆಸನೇಟ್ ಆಗುತ್ತೆ. ಸೊ ಐ ಕೀಪ್ ಯೂಸಿಂಗ್ ದಟ್ ಸೇಮ್ ಲ್ಯಾಂಗ್ವೇಜ್ ಇನ್ ದ ಸೇಮ್ ಸೆನ್ಸ್. ಆದರೆ ತುಂಬ ಇವಾಗ ಈಗಿನ ಕಾಲದಲ್ಲೂ ಕೂಡ ತುಂಬ ಸಂಸ್ಕೃತದಲ್ಲಿ ಕವಿತೆಗಳು ಬರೆಯೋದು ಅಥವಾ ಹೂ ಆರ್ ಕಾನ್ಸ್ಟೆಂಟ್ಲಿ ಇಂಟು ಕ್ರಿಯೇಟಿಂಗ್ ಸಮಥಿಂಗ್, ಶ್ಲೋಕಗಳು, ಕೃತಿಗಳು ಸಂಸ್ಕೃತದಲ್ಲಿ ಮಾಡೋರು ಕೂಡ, ಅಥವಾ ಅಷ್ಟಾವಧಾನ ಅಂತ ಕೇಳಿರ್ಬೋದು ನೀವು. ಅವ್ರದ್ದು ದ್ಯಾಟ್ ಈಸ್ ದೇರ್ ಸ್ಟೈಲ್ ಆಫ್ ಬೀಯಿಂಗ್ ಇನ್ ಟಚ್ ವಿತ್ ದ ಲ್ಯಾಂಗ್ವೇಜ್, ಬೀಯಿಂಗ್ ಇನ್ ಟಚ್ ವಿತ್ ದ ಬ್ಯೂಟಿ ಆಫ್ ದ ಲ್ಯಾಂಗ್ವೇಜ್. ಸೊ ಈ ರೀತಿ ಇದ್ದಾಗ ಫಸ್ಟ್ ನನಗೆ ಅದು ಕನೆಕ್ಟ್ ಆಗಿದ್ದು ಅದ್ರದ್ದು ಸಿಂಪ್ಲಿಸಿಟಿ. ಅದಾದ ನಂತರ ಐ ಥಿಂಕ್ ವೇರ್ ಐ ಫೌಂಡ್ ವಾಸ್ ಅದು ಜನರಿಗೆ ಕೂಡ ಅದು ಸಿಂಪಲ್ ಅಂತ ಅನಿಸ್ಬೇಕು. ಇವಾಗ ನಾನು ತುಂಬ ಒಂದಿಷ್ಟು ಎಲ್ಲ ಪದಗಳನ್ನು ಹಾಕಿ ಅದು ನನಗೆ ಮಾತ್ರ ಅರ್ಥ ಆಗಿ ಬೇರೆಯವ್ರಿಗೆ ಅರ್ಥ ಆಗಿಲ್ಲ ಅಂದರೆ ಇಟ್ ರಿಯಲಿ ಡಸಂಟ್ ಮೇಕ್ ಸೆನ್ಸ್ ದಟ್ ಯು ಹ್ಯಾವ್ ಕ್ರಿಯೇಟೆಡ್ ಸಮಥಿಂಗ್. ಯಾ, ಅಬ್ಸಲ್ಯೂಟ್ಲಿ. ಸಂಸ್ಕೃತೇ ಅರ್ಥ ಆಗಲ್ಲ, ಅದರಲ್ಲೂ ಸಂಸ್ಕೃತ್ ರ್ಯಾಪನ್ನು ರಿಲೇಟಬಲ್ ಮಾಡೋದು ಹೌದು ಅಷ್ಟೇ ಬೇನೆ ಟಾಸ್ಕ್ ಅಲ್ಲ? ಯಾ. ಸೊ ಹೌ ಡು ಯು ಪಿಕ್ ಟಾಪಿಕ್ಸ್? ಫಾರ್ ಎಕ್ಸಾಂಪಲ್ ರ್ಯಾಪಲ್ಲಿ ಡಿಸಿಂಗ್ ಇದೆ, ಕರೆಂಟ್ ಹ್ಯಾಪನಿಂಗ್ಸ್ ಇದೆ, ಹೌದು, ಅಥವಾ ಕೆಲವುದು ಪರ್ಪಸ್ ಕ್ಯಾಟಗರಿ ಕಲ್ಟ್ನ ರೆಪ್ರೆಸೆಂಟ್ ಮಾಡ್ತಾ ಇರೋದಿದೆ. So how do you pick your topic? So I also do it by the book itself. By the book ಅಂದರೆ ನ್ಯಾಚುರಲಿ itself. ಆದರೆ ಕೆಲವೊಂದು ಸಿಚುವೇಶನ್ಸ್ ಐ ಥಿಂಕ್ ಎವ್ರಿಥಿಂಗ್ ಕಮ್ಸ್ ಟುಗೆದರ್ ಆ್ಯಂಡ್ ಫಾಲ್ಸ್ ಇನ್ ಟು ಪ್ಲೇಸ್. ಸೊ ಒನ್ಸ್ ವಿ ಸ್ಟಾರ್ಟೆಡ್ this movie called as Mitram in Samskrita. Once we started producing that film, adu shooting, editing, all those things, and somewhere I felt it did not take what do you call, I did not somewhere I think I made mistakes and it was not going in the proper direction. Because of course it's a film, and film madodralli so many things you have to put, so many people come together and some people are not there, some people are here, and then timing, science fiction, yes, love story and in Sanskrita and yeah, and money, etc. So one point I felt like what am I doing in life anta. So at that point in time I had called my friend. So it was midnight and then I just called her. I usually don't call any of my friends or pick up any of phones. In the midnight, like in the night or like? Usually, generally. Oh. So I'm more of a text person.
Oh, But like then, that. yeah, suddenly I called and she obviously picked up. And all I did was cry and cry and cry the whole call. And I was ranting random things like, what am I doing? ಆಮೇಲೆ ಇಷ್ಟೆಲ್ಲ ಅಫ್ಕೋರ್ಸ್ ಥಿಂಗ್ಸ್ ಆರ್ ಹ್ಯಾಪ್ನಿಂಗ್ ಬಟ್ ಇನ್ಸೈಡ್ ಯು ವಿಲ್ ಬಿ ಫೀಲಿಂಗ್ ಸಮ್ ವಾಯ್ಡ್ ಆ್ಯಂಡ್ ಯು ವಿಲ್ ಫೀಲ್ ಲೈಕ್ ವಾಟ್ ಈಸ್ ಎಕ್ಸಾಕ್ಟ್ಲಿ ಹ್ಯಾಪನ್ ವೇರ್ ಇಸ್ ದಿಸ್ ಗೋಯಿಂಗ್ ವಿಲ್ ಇಟ್ ಇವನ್ ರೀಚ್ ಆ್ಯಂಡ್ ವೈ ಆರ್ ಪೀಪಲ್ ನಾಟ್ ಲರ್ನಿಂಗ್ ಅನ್ನೋ ಒಂದು ಇದಿದೆ ದ್ಯಾಟ್ ಕಮ್ಸ್ ಔಟ್ ಆ್ಯಂಡ್ somewhere like any other girl I feel like I don't look good, all that midnight stuff, 3 a.m. stuff. I'm not looking good, I'm doing this and I don't like my hair anta ಏನೋ something I'm ranting. And that is when my friend was there to listen, and then she told me a few things where she was like, this is very natural, this happens to everybody. And she told a few things which brought me back to what I have to do. She did a few things which made me wake up in the morning, out of my bed. What did she do if you're comfortable sharing it? Yeah, of course. She told me that it is not you who is working towards this. It is not just you. And there is a huge, big thing that is working with you. And I'm not just talking about me. It can be anybody else. So, adana, that will take care. You mean the divine energy, the big energy, the universe, that will take care. You're such a small thing, why are you worrying about this? Anta few things she said. And the morning I woke up and then wrote this rap called as Mitram Vande Jagat Gurum anta. So which means at that point in time I felt like friend is the biggest divine energy that I got last night. Guru. Mm-hmm. Yeah, so ಹಾಗಾಗಿ ಅದರಲ್ಲಿ ಮಿತ್ರಂ ಹಿ ಸರ್ವಂ ಯಸ್ಸರ್ವದ ಸ್ಥಾಸೇತಿ ತ್ವಯಾ ಸಹ ಅನ್ವಿಷ್ಯತಿ ತ್ವಾಂ ಯದಾ ವಿಲುಪ್ತಃ ಸಕಲಮಪಿ ಜಾನಾತಿ ತಥಾಪಿ ಕದಾಪಿ ತವ ಪತನಂ ನ ಸಹತೆ ಕಥನಂ ಪ್ರತಿಸಂಧತೆ ಹೇ ಕಹ ವಾ ಜಾನಾತಿ ತವ ಪ್ರತಿಕ್ಷಣಸ್ಯ ಪ್ರಯತ್ನಂ ಕಹ ವಾ ಅನುಭವತಿ ಯತ್ವಯಾ ಅನುಭೂತಂ ಅಸ್ತಿತ್ವಂ ಆಶ್ವಾಸನಂ ತವ ಜೀವನಸ್ಯ ಲಕ್ಷ್ಯಂ ಅಂತ. ಸೊ ಹೂ ಎಲ್ಸ್ ವಿಲ್ ಅಂಡರ್ಸ್ಟ್ಯಾಂಡ್ your goals and your things that you're going through and all these things, at the end the answer is it is your friend, it is your mitram. And yeah, that happened. So Mitram bari cinema ashtayala, it's a rap song also. It's a rap song included in the film. In the film. Yeah. So challenges ಏನೇನಿತ್ತು to direct a movie in Sanskrit? Yeah, one thing is constant there, which is appearance of actors. Adu ಎಷ್ಟು I don't know, it is necessary I guess in other film industries to look in a particular way in a movie, on a screen. You have to have a symmetric face, or I don't know, your hair should be good, all these things alla yellow one kade. I also have acted in that movie, so I had to face a lot of things in that. Andre? Saying I don't know, I'm conscious about my weight. ಸೊ ಹಾಗಿದ್ದಾಗ ಅದೊಂದು ಮ್ಯಾಟ್ರ್ ಆಗುತ್ತೆ. ಆನಂತರ ಅದು ಒಂದು ಇನ್ಸ್ಪಿರೇಷನ್ ಆಯಿತು ಆ್ಯಕ್ಚುಲಿ. ಸಂಸ್ಕೃತ ಫಿಲ್ಮ್ ಇಂಡಸ್ಟ್ರಿ ಅಂತ ಮಾಡುವಾಗ ಸಮ್ವೇರ್ ನಾವು ಒಂದು ಶುರು ಮಾಡ್ತಾ ಇದ್ದೀವಿ ಅಂದ ತಕ್ಷಣ ನಾವು ಈ ಒಂದು ಹೊಸತನ ಯಾಕೆ ತರಬಾರ್ದು ಅಂದರೆ, ಒಂದು ನ್ಯಾಚುರಲ್ ಆಗಿ ಯಾರು ಹೇಗಿದ್ದಾರೆ ಅವ್ರನ್ನ ಹಾಗೆ ತೋರಿಸಿದ್ರೆ ಅದು ಇನ್ನೂ ಸ್ವಲ್ಪ ರಿಲೇಟಬಲ್ ಆಗುತ್ತೆ. ಅಫ್ಕೋರ್ಸ್ ಬೇರೆ ಇಂಡಸ್ಟ್ರೀಸ್ಗಳೆಲ್ಲ ಇದನ್ನು ಮಾಡ್ತಾ ಇದ್ದಾರೆ ಒಂದಿಷ್ಟು ಜನ, ಆದರೆ ಅದೊಂದು ನೀಶ್ ಏನಿದೆ ಅಲ್ಲ ಅದನ್ನು ತೆಗೆದು ಲೈಕ್ ಆಲ್ ದಿಸ್ ಇಸ್ ನಾರ್ಮಲ್ ಅಂತ ತೋರಿಸೋದು. ಆಲ್ ದಿ ಡಬಲ್ ಚಿನ್ ಆರ್ ದ ಕರ್ಲಿ ಹೇರ್ ಆರ್ ವಾಟ್ ಎವರ್ ಫ್ಲಾಪಿ ಹ್ಯಾಂಡ್ಸ್, ದ ಸ್ಟಮಕ್, ಅದು ಎಷ್ಟು ಹ್ಯೂಮನ್ ಅಂದರೆ ಒಂದು ಮನುಷ್ಯನ ಒಂದು ಇಟ್ಸ್ ವೆರಿ ನ್ಯಾಚುರಲ್ ರಿಯಾಲಿಟಿ, ಸ್ಪೆಷಲಿ ವುಮೆನ್ ಅಂತ ಆದಾಗ. ಈಗ ಐ ಡೋಂಟ್ ವಾಂಟ್ ಟು ಟೇಕ್ ಎನಿ ನೇಮ್ಸ್, ಆದರೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಎಷ್ಟೋ ಒಂದು ಮೇಲ್ ಹೀರೋಸ್ ಏನಿದಾರಲ್ಲ, ದೇ ಹ್ಯಾವ್ ಬೀನ್ ಓವರ್ ವೇಟ್, ದೇ ಹ್ಯಾವ್ ಬೀನ್ ಹ್ಯಾವಿಂಗ್ ಲಾಟ್ ಆಫ್ ಚಬಿ ಚೀಕ್ಸ್ ಆರ್ ವಾಟ್ ಎವರ್, ದೇ ಹ್ಯಾವ್ ಅ ಡ್ಯಾಡ್ ಬಾಡ್, ಆಲ್ ದಿಸ್ ಥಿಂಗ್ಸ್ ಇಸ್ ಓಕೆ. ಆದರೆ ಒಬ್ಬ ಕೂಡ ಒಂದು ಫೀಮೇಲ್ ಪ್ರೊಟ್ಯಾಗನಿಸ್ಟ್ ನಾನು ನೋಡಿಲ್ಲ ಯಾರು ನ್ಯಾಚುರಲ್ ಆಗಿದ್ದಾರೆ. ಸೊ ನ್ಯಾಚುರಲಿ ಚಬ್ಬಿ ಅಂದ್ರೆ ಯಾವುದು ತೋರಿಸಿಲ್ಲ, ಯಾವಾಗಲೂ ಐ ಕ್ಯಾಂಡಿಯಾಗೆ ತೋರಿಸ್ತಾ ಇದ್ದಾರೆ. ಬಟ್ ಯಾ ಹೀರೋಸ್ ಹ್ಯಾವ್ ಬೀನ್ ಎಷ್ಟು ಫೇಮಸ್ ಆಗಿದ್ದಾರೆ. ಅವ್ರು ಯಾವ ಥರ ಇದ್ದಾರೆ ಅದೇ ಥರ ತೋರಿಸಿದ್ರು ಕೂಡ ಅವ್ರು ಎಷ್ಟು ಫೇಮಸ್ ಆಗಿದ್ದಾರೆ.
ಆ್ಯಂಡ್ ಇದನ್ನು ಜಾಸ್ತಿ ಫೀಡ್ ಮಾಡ್ತಾ 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 ಅದು ಹಾಗೆ ಆಗೋಗ್ಬಿಡುತ್ತೆ. ಸೊ ಅದು ಒಂದು ನಾವು ತೆಗೆದ್ರೆ ಹೇಗೆ ಸಂಸ್ಕೃತ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಅನ್ನೋದು ಒಂದು ಬಂತು. ಆ್ಯಂಡ್ ನಂದು ಇನ್ಕಮ್ ಅಂದರೆ ನಾನು ಕ್ಲಾಸಸ್ ತೊಗೊಳ್ತೇನೆ, ಆನ್ಲೈನ್ ಕ್ಲಾಸಸ್. ಸೊ ಅದರಲ್ಲಿ ಎಷ್ಟು ಹಣ ಬರುತ್ತೆ ಅದನ್ನೆಲ್ಲ ಕೂಡ ನಾನು ಈ ಫಿಲ್ಮಿಗೆ ಹಾಕಿದೆ. ಸೊ ಎಲ್ಲೋ ಒಂದು ಕಡೆ ಕಡಿಮೆ ಆಗಿತ್ತು. ಎಷ್ಟೊಂದು ಸರ್ತಿ ಸಿನಿಮಾಗೆ ಇದು ಆಲ್ಮೋಸ್ಟ್ ಒಂದು 50,000-70,000 ಬಂತು. ಬಟ್ ದ್ಯಾಟ್ ಈಸ್ ಅಗೇನ್ ಅ ಬಿಗ್ ಅಮೌಂಟ್ ಫಾರ್ ಮೀ ಅಟ್ ಲೀಸ್ಟ್. ಸೊ ಈ ರೀತಿ ಒಂದು ನನ್ನ ಪ್ರಾಜೆಕ್ಟ್ ಆಗಿರೋದ್ರಿಂದ ಮೊದಲು ನಾನು ಅದಕ್ಕೆ ಇನ್ವೆಸ್ಟ್ ಮಾಡಲೇಬೇಕು ಅಂತ ನನ್ನ ತಲೆಯಲ್ಲಿತ್ತು. ಸೊ ಅದಕ್ಕೆ ನಾನೇ ಇನ್ವೆಸ್ಟ್ ಮಾಡಿದೆ. ಐ ಡಿ ನಾಟ್ ವಾಂಟ್ ಟು ಟೇಕ್ ಎನಿಬಡಿ ಎಲ್ಸಸ್ ಹೆಲ್ಪ್. ಸೊ ಅದೆಲ್ಲೋ ಒಂದು ಕಡೆ 1,00,000 ದಾಟಿ ಆ ರೀತಿ ಎಲ್ಲ ಬಂತು. ಬಟ್ ಆನ್ ಸಮ್ ಡೇಸ್ ವಿ ಡಿಡ್ ನಾಟ್ ಹ್ಯಾವ್ ಮನಿ. ಅಂದರೆ ಅವತ್ತಿನ ದಿವಸಕ್ಕೆ ಒಂದು ಎಲ್ಲರಿಗೂ ಟೀಮಲ್ಲಿರೋರಿಗೆ ಊಟ ಹಾಕಬೇಕು ಅಂತ ಇದ್ದಾಗ ಅವತ್ತಿನ ದಿವಸ ದುಡ್ಡು ಇರಲಿಲ್ಲ. ಆದರೆ ಅವತ್ತಿನ ದಿವಸ ಅವರೆಲ್ಲರೂ ದುಡ್ಡು ಕೊಟ್ಟು ದೇ ಯೂಸ್ ಟು ಪೇ ಫಾರ್ ದ ಲಂಚ್. ಅಥವಾ ನನ್ನ ಫ್ರೆಂಡು ಅವಳು ಎಷ್ಟೋ ಸರ್ತಿ ನನಗೆ ಟೀಮಿಗೋಸ್ಕರ ಎಲ್ಲ ಅನ್ನ ಸಾರು ಮಾಡ್ಕೊಂಬರೋದು, ಪಲಾವ್ ಮಾಡ್ಕೊಂಬರೋದು, ಮೊಸರನ್ನ ಮಾಡ್ಕೊಂಬರೋದು, ಈ ಥರದ್ದೆಲ್ಲ ತುಂಬ ಇದಾಗಿದೆ. ಸೊ ಯಾವುದೇ ಒಂದು ಕಡೆ ಒಂದು ಚಾಲೆಂಜ್ ಅಂತ ಅನಿಸ್ಲಿಲ್ಲ. ಯಾಕಂದರೆ ವಿ ಲವ್ ಡೂಯಿಂಗ್ ದಟ್ ಅಲ್ಲ. ಅದೊಂದು ಪ್ರೀತಿ ಇದ್ದರೆ, ಅದೊಂದು ವಿಶ್ವಾಸ ಇದ್ದರೆ ನೀನೇನು ಮಾಡ್ತಾ ಇದೆಯಾ ಅನ್ನೋದ್ರಲ್ಲಿ things will fall in together. No wonder they say enthusiasm is common but endurance is real. Wow. ಇವತ್ತು ಜೋಶ್ ಬಂದ್ಬಿಡುತ್ತೆ, ಬಟ್ ಅದು ಏನೇ ಆದರೂ ಅದಕ್ಕೆ ನಿಲ್ತೀನಿ ಅನ್ನೋದು. ದಟ್ ಇಸ್ ಓನ್ಲಿ ವೆನ್ ಯು ಹ್ಯಾವ್ ದ ರೈಟ್ ಪರ್ಪಸ್ ಇನ್ ಪ್ಲೇಸ್. ಬಿಕಾಸ್ ವೈ ಮ್ಯಾಟರ್ಸ್, ವೈ ಇಸ್ ಕರೆಕ್ಟ್, ಹೌ ಬಿಕಮ್ಸ್ ಈಸಿಯರ್ ಅಂತಾರಲ್ಲ. ಗಾನ್ ಥ್ರೂ ಲಾಟ್ಸ್. ಎಸ್ ನಿಮ್ಮನ್ನು ಬೆಳೆಸಿದೆ, ನಿಮ್ಮನ್ನು ಇನ್ನೂ ಗಟ್ಟಿ ಮಾಡಿದೆ. ಐ ಆಮ್ ಶೂರ್. ಹೌದು.